are riding Honda CB350 RS. ಇದು ಸ್ಪೋರ್ಟಿಯರ್ ವೇರಿಯಂಟ್ ಆಫ್ ಹೋಂಡಾ ಹೈನೆಸ್ CB350. ಈ ವಿಡಿಯೋದಲ್ಲಿ ಹೋಂಡಾ ಹೈನೆಸ್ CB350ಗೂ ಹೋಂಡಾ RS CB350ಗೂ ಏನೇನು ಡಿಫ್ರೆನ್ಸ್ ಇದೆ ಕಂಪ್ಲೀಟ್ ತಿಳ್ಕೊಳ್ಳೋಣ. ಆಲ್ರೆಡಿ ಮಾರ್ಕೆಟಲ್ಲಿ ಹೋಂಡಾದವರು ಹೈನೆಸ್ CB350ನ ಲಾಂಚ್ ಮಾಡಿದ್ದಾರೆ, ಒಂದು ಕ್ಲಾಸಿಕ್ ರೆಟ್ರೋ ಲುಕಿಂಗ್ ಮೋಟರ್ ಸೈಕಲ್ ಆಗಿ. ಬಟ್ ಇವಾಗ ಮಾರ್ಕೆಟಲ್ಲಿ ಒಂದು ಸ್ಪೋರ್ಟಿಯರ್ ವೇರಿಯಂಟ್ ಆಗಿ ಸೇಮ್ ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಹೋಂಡಾ RS CB350 ಕೂಡ ಲಾಂಚ್ ಮಾಡಿದ್ದಾರೆ. ಸ್ಪೋರ್ಟಿಯರ್ ವರ್ಷನ್ ಆಫ್ RS CB350ಲಿ ಏನೇನು ಚೇಂಜಸ್ ಇದೆ ಅಂತ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫ್ರಂಟ್ ಹೆಡ್ಲೈಟಲ್ಲಿ ಕ್ರೋಮ್ ಫಿನಿಷ್ನ ತೆಗೆದು ನಿಮಗೆ ಮ್ಯಾಟ್ ಬ್ಲ್ಯಾಕ್ ಫಿನಿಷ್ನ ಆ್ಯಡ್ ಮಾಡಿದ್ದಾರೆ. ಇಷ್ಟು ಚೇಂಜಸ್ ಏನಪ್ಪ ಅಂತಂದರೆ ನಿಮಗೆ ಮೇಯ್ನ್ ಆಗಿ ಮೆಟಲ್ ಕ್ರೋಮ್ ಫೆಂಡರ್ಸ್ನ ರಿಮೂವ್ ಮಾಡಿ ನಿಮಗೆ ಪ್ಲಾಸ್ಟಿಕ್ ಫೆಂಡರ್ಸ್ನ ಆ್ಯಡ್ ಮಾಡಿದ್ದಾರೆ ಫ್ರಂಟ್ ಟು ಬ್ಯಾಕು. ಅದರಿಂದ ನಿಮಗೆ ಒಂದು ಸ್ಪೋರ್ಟಿಯರ್ ಆಗಿ ಶಾರ್ಟ್ ಮಡ್ಗಾರ್ಡ್ಸ್ ಇರೋದ್ರಿಂದ ಸ್ಪೋರ್ಟಿಯರ್ ಆಗಿ ವೆಹಿಕಲ್ ಕಾಣುತ್ತೆ. 4 ಗೇಟರ್ಸ್ ಕವರ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ನಿಮಗೆ ಡಸ್ಟ್ ಪ್ರೊಟೆಕ್ಷನು ಆಗಿದೆ, ಲುಕ್ಕು ಕೂಡ ಚೇಂಜ್ ಆಗಿದೆ. ಹೋಂಡಾ ಹೈನೆಸ್ಸಲ್ಲಿ ನಿಮಗೆ ರೌಂಡ್ ಶೇಪ್ ಕ್ಲಾಸಿಕ್ ಡಿಸೈನ್ ಕೊಟ್ಟಿದ್ರು ಇಂಡಿಕೇಟರ್ಸ್ ಎಲ್ಲ, ಬಟ್ ಇಲ್ಲಿ ಅದನ್ನು ತೆಗೆದು ನಿಮಗೆ ಸ್ಪೋರ್ಟಿ ಲುಕ್ ಥರ ಇಂಡಿಕೇಟರ್ಸ್ನ ಡಿಸೈನ್ ಮಾಡಿದ್ದಾರೆ. ನೆಕ್ಸ್ಟ್ ಚೇಂಜಸ್ ಬಗ್ಗೆ ಹೇಳೋದಾದರೆ ರಿಯರ್ ಟೈರ್ ಬಂದು ನಿಮಗೆ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, 17 ಇಂಚ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಇದು ಒಂದು ಸ್ಪೋರ್ಟಿ ಲುಕ್ ಅಂತ ಹೇಳ್ತೀನಿ. ಫ್ರಂಟಲ್ಲಿ 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ, 19 ಇಂಚ್ ಅಲಾಯ್ ವೀಲ್ ಇದೆ. ಸೈಡಲ್ಲಿ ಲೇಡೀಸ್ ಫುಟ್ ರೆಸ್ಟ್ ಬಂದು ನಿಮಗೆ ಬ್ಲ್ಯಾಕ್ ಔಟ್ ಪ್ಲಾಸ್ಟಿಕ್ ಫಿನಿಶ್ ಕೊಟ್ಟಿದ್ದಾರೆ. ಎಲ್ಲ ಕ್ರೋಮ್ ಆಕ್ಸೆಂಟ್ಸ್ನು ರಿಮೂವ್ ಮಾಡಿ ಬರೀ ಇಂಜಿನಲ್ಲಿ ಮಾತ್ರ ಕ್ರೋಮ್ ಆಕ್ಸೆಂಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಮ್ಯಾಟ್ ಬ್ಲ್ಯಾಕ್ ಫಿನಿಶ್ ಮಾಡಿದ್ದಾರೆ. ಬೈಕಲ್ಲಿ ಹಿಲ್ ಶಿಫ್ಟರ್ನ ರಿಮೂವ್ ಮಾಡಿ ನಿಮಗೆ ಬರೀ ಟೋ ಶಿಫ್ಟರ್ ಮಾತ್ರ ಕೊಟ್ಟಿದ್ದಾರೆ. ಇದು ಸೇಮ್ ಯೂನಿಟು ಹೋಂಡಾ ಹೈನೆಸ್ಸಿಂದ ಕ್ಯಾರಿ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಸೆಮಿ ಡಿಜಿಟಲ್ ಸ್ಪೀಡೋಮೀಟರ್ ಇದೆ, ಸ್ಮಾಲ್ ಸ್ಕ್ರೀನ್ ಇದೆ. ಇದರಲ್ಲಿ ಇನ್ಫಾರ್ಮೇಷನ್ ಏನೇನು ಸಿಗುತ್ತೆ ಅಂದರೆ ಡಿಸ್ಟೆನ್ಸ್ ಟು ಎಂಟಿ, ಗೇರ್ ಪೊಸಿಷನ್ನು, ಕ್ಲಾಕು, ಟ್ರಿಪ್ ಎ, ಟ್ರಿಪ್ ಬಿ, ಆ್ಯಕ್ಷನ್ ಕಂಟ್ರೋಲ್ ಇದೆ, ಅವೈಲೇಬಲ್ ಫೀಚರು, ಇಂಜಿನ್ ಚೆಕ್ ಲೈಟ್ ಇದೆ, ನ್ಯೂಟ್ರಲ್ ಲೈಟ್ ಇದೆ, ABS ಲೈಟ್ಸ್ ಇದೆ. ಇಂಟು ಬ್ಯಾಕು ನಿಮಗೆ ಡ್ಯುಯಲ್ ಚಾನಲ್ ABS ಇದೆ, ನಾನ್ ಸ್ವಿಚಬಲ್ ಇದೆ. ಸಿಟ್ಟಿಂಗ್ ಕಂಫರ್ಟ್ ಹೆಂಗಿದೆ ಅಂತಂದರೆ ನಿಮಗೆ ಫುಟ್ ಪೇಕ್ಸ್ನ ಬ್ಯಾಕ್ವರ್ಡ್ ಪ್ಲೇಸ್ ಮಾಡಿದ್ದಾರೆ. ಹ್ಯಾಂಡಲ್ ಬಾರ್ಸ್ ಬಂದು ನಿಮಗೆ ವೈಡರಾಗಿ ಪ್ಲೇಸ್ ಮಾಡಿದ್ದಾರೆ, ಅದರಿಂದ ನಿಮಗೆ ರೈಡಿಂಗ್ ಪೊಸಿಷನ್ನು ಸ್ಪೋರ್ಟಿಯಾಗಿ ಅಗ್ರೆಸಿವ್ ಆಗಿದೆ. ಸೀಟ್ ಹೈಟು 800 mm ಇದೆ. ಇಟ್ ಈಸ್ ದ ಸೇಮ್ ಯೂನಿಟ್ ಫ್ರಮ್ ಹೋಂಡಾ ಹೈನೆಸ್ CB350. ಪವರು ಟಾರ್ಕ್ ರೇಷಿಯೋಸಲ್ಲಿ ಕೂಡ ಏನು ಡಿಫ್ರೆನ್ಸ್ ಚೇಂಜ್ ಮಾಡಿಲ್ಲ. ಗೇರ್ ರೇಷಿಯೋಸ್ ಕೂಡ ಸೇಮ್ ಇದೆ. ಈ ಇಂಜಿನ್ನು 349cc ಏರ್ ಕೂಲ್ಡ್ ಇಂಜಿನ್ ಕೊಟ್ಟಿದ್ದಾರೆ, ಸೇಮ್ ಆ್ಯಸ್ ಹೋಂಡಾ ಹೈನೆಸ್. 20.8 bhp ಆಫ್ ಪವರ್ ಆ್ಯಂಡ್ 30 Nm ಆಫ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೇಮ್ 5 ಸ್ಪೀಡ್ ಗೇರ್ ಬಾಕ್ಸ್ನ ಕ್ಯಾರಿ ಮಾಡಿದ್ದಾರೆ. ಇಂಜಿನ್ ರಿಫೈನ್ಮೆಂಟು ನಿಮಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಸಿಟೀಸಲ್ಲೆಲ್ಲ ರೈಡ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಟಾರ್ಕು ನಿಮಗೆ ಲೋವರ್ ಎಂಡಲ್ಲಿ ಸಿಗೋದ್ರಿಂದ ಸಿಟೀಸಲ್ಲಿ ರೈಡ್ ಮಾಡಬೇಕಾದ್ರೆ ನೀವು ಫಸ್ಟು, ಸೆಕೆಂಡು, ಥರ್ಡ್ ಗೇರಲ್ಲೇ ಜಾಸ್ತಿ ಡ್ರೈವ್ ಮಾಡಬೇಕಾಗತ್ತೆ. ಗೇರ್ ಶಿಫ್ಟಿಂಗ್ ನಿಮಗೆ ಜಾಸ್ತಿ ಕೇಳುತ್ತೆ. ಹೈವೇದಲ್ಲಿ ನೀವು 100 to 120 ಕ್ರೂಸ್ ಮಾಡುವಾಗ ನಿಮಗೆ ಬೈಕಲ್ಲಿ ಏನು ಸ್ಟ್ರೆಸ್ ಫೀಲ್ ಆಗೋಲ್ಲ, ಈಸಿಯಾಗಿ ಕ್ರೂಸ್ ಮಾಡ್ಬೋದು. ಒನ್ಸ್ ನೀವು ಪಂಚಿ ಪರ್ಫಾರ್ಮೆನ್ಸ್ ಬೇಕು ಅಂತಂದಾಗ ಗೇರ್ ಡೌನ್ ಮಾಡಿನೇ ಬೈಕ್ನ ಎಂಜಾಯ್ ಮಾಡಬೇಕಾಗತ್ತೆ. ಅದೊಂದು ಮೇಜರ್ ಗೇರ್ ಬಾಕ್ಸ್ ಚೇಂಜಸ್ ಮಾಡಬೇಕಿತ್ತು ಹೋಂಡಾದವರು. ಗೇರ್ ರೇಷಿಯೋಸ್ನ ಸೇಮ್ ಕ್ಯಾರಿ ಮಾಡಿರೋದ್ರಿಂದ ನಿಮಗೆ ಟಾಲ್ ಗೇರ್ ರೇಷಿಯೋಸ್ ಇರೋದ್ರಿಂದ ನೀವು ಇನ್ ಕೇಸ್ ಯಾವುದೇ ವೆಹಿಕಲ್ನ ಓವರ್ಟೇಕ್ ಮಾಡಬೇಕಂದ್ರೂ ಕೂಡ ನೀವು ಗೇರ್ ಡೌನ್ ಶಿಫ್ಟ್ ಮಾಡಲೇಬೇಕು. ಈ ಬೈಕಲ್ಲಿ ಲೋವರ್ ಸ್ಪೀಡಲ್ಲಿ ಹೈಯರ್ ಗೇರ್ಸಲ್ಲಿ ಡ್ರೈವ್ ಮಾಡೋದಕ್ಕಾಗಲ್ಲ. ಅದು ನಿಮಗೆ ಸಿಟೀಸಲ್ಲಿ ಫೀಲ್ ಆಗುತ್ತೆ. ಏನಕ್ಕೆ ಸಿಟೀಸಲ್ಲಿ ನೀವು 30-40 ರೈಡ್ ಮಾಡಬೇಕಾದ್ರೆ 4th ಗೇರ್ ಅಥವಾ 3rd ಗೇರಲ್ಲಿ ಡ್ರೈವ್ ಮಾಡಬೇಕಾಗತ್ತೆ. ಬಟ್ ಇನ್ ರಾಯಲ್ ಎನ್ಫೀಲ್ಡ್ ನೀವು 40 to 50, 30, 35 ನೀವು 4th to 5th ಗೇರಲ್ಲಿ ಡ್ರೈವ್ ಮಾಡ್ಬೋದು. ಬಟ್ ಈ ಬೈಕಲ್ಲಿ ನೀವು ಸಿಟೀಸಲ್ಲಿ ಡ್ರೈವ್ ಮಾಡಬೇಕಾದ್ರೆ ಲೋವರ್ ಸ್ಪೀಡಲ್ಲಿ ಲೋವರ್ ಗೇರ್ಸಲ್ಲೇ ಇರಬೇಕಾಗತ್ತೆ. ಈ ಬೈಕ್ನ ಚಾರ್ಸಿ ಬಂದು ನಿಮಗೆ ಆಫ್ ಡುಪ್ಲೆಕ್ಸ್ ಕ್ರಾಡಲ್ ಫ್ರೇಮ್ ಚಾರ್ಸಿ ಕೊಟ್ಟಿದ್ದಾರೆ. ಫ್ರಂಟು ಮತ್ತು ಬ್ಯಾಕಲ್ಲಿ ನಿಮಗೆ ಟ್ವಿನ್ ಶಾಕ್ ಅಬ್ಸರ್ಸ್ ಸೇಮ್ ಹೈನೆಸ್ಸಲ್ಲಿ ಇದೆಯಲ್ಲ ಅದೇ ಕೊಟ್ಟಿದ್ದಾರೆ. ಹೋಂಡಾ ಹೈನೆಸ್ CB350ಗಿಂತ ಈ ಬೈಕ್ ಬಂದು ನಿಮಗೆ 2 kg ಲೆಸ್ಸರ್ ಆಗಿದೆ. ಅದರಿಂದ ನಿಮಗೆ ಇನಿಷಿಯಲ್ ಪಿಕಪ್ ಎಲ್ಲ ನಿಮಗೆ ಇನ್ನೂ ಚೆನ್ನಾಗಿ ಫೀಲ್ ಆಗುತ್ತೆ. ಈ ಗಾಡಿನ ಡ್ರೈವ್ ಮಾಡಬೇಕಾದ್ರೆ ನಿಮಗೆ ಒಂದು ಅಗ್ರೆಸಿವ್ ಪೊಸಿಷನಲ್ಲಿ ಕೂತಿದ್ದೀನಿ ಅನ್ನೋ ಫೀಲ್ ಆಗುತ್ತೆ. ಅದರಿಂದ ನಿಮಗೆ ಕಾರ್ನರಿಂಗ್ಸ್ ಎಲ್ಲ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ.
ಸಸ್ಪೆನ್ಷನಲ್ಲಿ ನಿಮಗೆ ಪಾಟೋಲ್ಸ್ ಎಲ್ಲ ನೀಟಾಗಿ ಒಬ್ಸರ್ವ್ ಮಾಡುತ್ತೆ. ಬಟ್ ರಿಯರ್ ಸಸ್ಪೆನ್ಷನಲ್ಲಿ ನಿಮಗೆ ಸಮ್ಟೈಮ್ಸ್ ಪಾಟೋಲ್ಸ್ ಬಿಟ್ಟಾಗ ಹಿಂದೆ ಕೂತಿರೋರಿಗೆ ಸ್ವಲ್ಪ ಪೇನ್ ಆಗಿ ಜರ್ಕ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ಕರೆಕ್ಟ್ ಮಾಡ್ಬೋದಿತ್ತು. ಓವರಾಲ್ ಈ ಬೈಕ್ ಬಗ್ಗೆ ಹೇಳೋದಾದರೆ ಒಂದು ಕ್ಲಾಸಿಕ್ ರೆಟ್ರೋ ಲುಕ್ಕಿಂಗ್ ಮೋಟರ್ ಸೈಕಲ್ ಬೇಡ, ನನಗೆ ಸ್ಪೋರ್ಟಿಯರ್ ವರ್ಷನ್ ಬೇಕು ಅದರನ್ನೇ ಅಂತಂದರೆ ಯು ಕ್ಯಾನ್ ಗೋ ಫಾರ್ ಹೋಂಡಾ RS CB 350. ನೀವು ಈ ವೆಹಿಕಲ್ನ ನೋಡ್ಬಿಟ್ಟು ಏನಪ್ಪ ವೈಸರ್ ಎಲ್ಲ ಕೊಟ್ಟಿದ್ದಾರೆ ಅಂತ ಅನ್ಕೋಬೇಡಿ. ಈ ವೈಸರು ಮತ್ತು ಫಾಗ್ ಲ್ಯಾಂಪ್ಸು ಎಲ್ಲ ನಿಮಗೆ ಆಫ್ಟರ್ ಮಾರ್ಕೆಟಲ್ಲಿ ಹಾಕಿರೋದು. ಹಿಂದೆ ಕೂಡ ಬ್ಯಾಕ್ ರೆಸ್ಟ್ ನೋಡ್ಬೋದು, ಅದು ಕೂಡ ನಿಮಗೆ ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸಿರೋದು. ಇಷ್ಟು ಈ ವಿಡಿಯೋದಲ್ಲಿ ಕಂಪ್ಲೀಟ್ ರಿವ್ಯೂ. ಈ ವಿಡಿಯೋದಲ್ಲಿ ನಿಮಗೆ ಹೋಂಡಾ ಹೈನೆಸ್ CB 350ಗೂ ಹೋಂಡಾ RS CB 350ಗೂ ಏನೇನು ಚೇಂಜಸ್ ಇದೆ ಅಂತ ಗೊತ್ತಾಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ ಆದಾದ ವೈಸ್ ರಿವ್ಯೂನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.